ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೇಸ್ಟ್ರು ಅಂತ ಹೇಳಿದ್ರೆ ಬೆಂಗಳೂರು ರಾಮಚಂದ್ರಪ್ಪ ಅವರು ಅಂತ ಇದ್ದಾರೆ. ನಾವೆಲ್ಲ ಮೇಸ್ಟ್ರು ಅಂತ ಹೇಳಿನೇ ಅಭ್ಯಾಸ ಆಗೋದಿದೆ ಅವರಂತ ಹೇಳೋದು. ಅವರ ಮೊದಲನೇ ಚಿತ್ರದಲ್ಲಿ ನಾನು ಮಾಡಿಲ್ಲ, ಆದರೆ ಎರಡನೇ ಚಿತ್ರದಿಂದ ಅವರು ನಿರ್ದೇಶನ ಫಸ್ಟು ಶುರು ಮಾಡಿ ಎರಡನೇ ನಿರ್ದೇಶನದ ಚಿತ್ರದಲ್ಲಿ ಶುರು ಮಾಡಿದ್ದು ಈ 25ನೇ ಚಿತ್ರದವರೆಗೂ ನಾನು ಆ್ಯಕ್ಟ್ ಮಾಡಿದ್ದೇನೆ. ಇದು ನನಗೆ ಬಹಳ ಖುಷಿಯಿಂದ ಹೇಳ್ಕೊಳ್ಳುವಂಥದ್ದು. ಪ್ರತಿ ಸಿನಿಮಾಗೂ ಅವರು ಎಲ್ಲೋ ಮಧ್ಯದಲ್ಲಿ ಒಂದೆರಡು ಕಾರಣಾಂತರಗಳಿಂದ ನಾನು ಮಾಡದೇ ಇರಬಹುದು, ಯಾವುದಾದ್ರೂ ತೊಂದರೆಗಳಿಂದ ನಾನು ಮಾಡಿಲ್ಲ ಅನಿಸುತ್ತೆ, ಒಂದೆರಡು ಸಿನಿಮಾ ಅಷ್ಟೇ. ಅದು ಬಿಟ್ಟರೆ 25 ಚಿತ್ರ, ಈ 25ನೇ ಚಿತ್ರದಲ್ಲೂ ನನಗೆ ಅವರು ಅವಕಾಶ ಕೊಟ್ಟಾಗ ನನಗೆ ಸಾಧ್ಯ ಆಗಿರಲಿಲ್ಲ. ಅಯ್ಯಯ್ಯೋ ಸಾರ್ 25ನೇದ್ರಲ್ಲಿ ನನಗೇನೋ ಮಿಸ್ ಆಗಿಬಿಡುತ್ತೆ, ಮತ್ತೆ ಒಂದೆರಡು ಹೋಗಿದೆ, ಇದನ್ನು ಮಾತ್ರ ನಾನು ಖಂಡಿತ ಮಿಸ್ ಮಾಡಲ್ಲ ಅಂತ ಹೇಳಿ ನನಗೆ ಏನೇ ಇದ್ರೂ ನಾನು ಬಂದು ಮಾಡೇ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟು ನಾನು ಮಾಡಿದ್ದೀನಿ. ಬಹಳ ಸಂತೋಷದಿಂದ ಬಂದು ಆ್ಯಕ್ಟ್ ಮಾಡಿರೋವಂಥದ್ದು ಈ ಚಿತ್ರದಲ್ಲಿ. ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆಲ್ಲರೂ ಗೊತ್ತಿದೆ, ಅವರು ತುಂಬ ಶ್ರದ್ಧೆ, ಶಿಸ್ತು, ಯಾವ ರೀತಿ ಇರ್ತಾರೆ ಅಂತಂದರೆ ನಿಜಕ್ಕೂ ಅವ್ರ ಹತ್ರ ಒಂದು ಡೈಲಾಗ್ ಕೇಳೋಕ್ಕೂ ಹೆದರಿಕೆ ಆಗುತ್ತೆ. ಆ ರೀತಿ ಒಂದು ಬಹಳ ಶಿಸ್ತಿನಿಂದ ಕೆಲಸ ಮಾಡ್ತಾರೆ. ಈಗ ಕುಮಾರ್ ಗೋವಿಂದ್ ಅವ್ರು ಹೇಳಿದ್ರಿ ನೋಡಿ, ಇವತ್ತು ಅಂತ ಒಂದು ಡೇಟ್ ಹಾಕಿದ್ರೆ ಆ ನೆಕ್ಸ್ಟ್ ಡೇಟ್ ಮುಗಿಸ್ತಾರೆ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಅವತ್ತಿನ ಸೀನ್ ಇಷ್ಟು ಸೀನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಕಾರಣಾಂತರಗಳಿಂದ ಆಗಲ್ಲ, ಒಂದು ಸೀನ್ ಇದು ಮಿಕ್ಕಿರುತ್ತೆ. ನಾನು ಅಂದ್ಕೊಳ್ಳೋದು ಇವ್ರದ್ದೊಂದು ಸೀನ್ ಮಾಡೇ ಇಲ್ವಲ್ಲ ಇವತ್ತು, ಇವ್ರ ಡೇಟಿನ ಪ್ರಕಾರ ಹೆಂಗೆ ಮುಗಿಯುತ್ತೆ ಅಂತ ನಾನು ಅಂದ್ಕೋತೀನಿ. ಆದರೆ ಅದು ಯಾವ ಸಂದರ್ಭದಲ್ಲಿ ಮುಗಿಸ್ತಿರ್ತಾರೋ ಗೊತ್ತಿಲ್ಲ, ಆ ಸೀನ್ ಮುಗ್ದಿರುತ್ತೆ. ಆ ರೀತಿ ಅವರ ಅಷ್ಟು ಶಿಸ್ತು, ಆ ಶಿಸ್ತಿನ ಬಗ್ಗೆ ಹೇಳೋಕ್ಕೆ ಸಂತೋಷ ಆಗುತ್ತೆ. ಆ ರೀತಿ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಈ ಕೆಲಸ ನೋಡಿ ನಮಗೆ ಸಂತೋಷ ಆಗಿ ನಾವು ಸಹ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಾಯಿಯನ್ನು ಚಿತ್ರ ಮಾಡಿದ್ರು. ಅವರು ಬಹಳ ಸಂತೋಷದಿಂದ ಒಪ್ಪಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್, ಮತ್ತೊಂದು ಸಲ ಹೇಳ್ತಿದ್ದೀನಿ. ಅವ್ರು ಹೇಳಿದಾಗೆ ಸುಂದರ್ ಹೇಳಿದ್ರು 25 ಮಾಡಬೇಕಿತ್ತು, ಕಾರಣಾಂತರದಿಂದ ಅದು ತಡೆ ಆಯಿತು, 26 ಅಂತ ಅವ್ರು ನೋಡಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, 26 ಮಾಡಿ ಸರ್ ನೀವು. ಸೊ ಈ ರೀತಿ ನನಗೆ ಈಗ ಈ ಸಂದರ್ಭದಲ್ಲಿ ನೆನಪು ಅಂತಂದರೆ ನನಗೆ ರಾಜಲಕ್ಷ್ಮಿ ಅವರು ನೆನಪಾಗ್ತಾರೆ. ಯಾಕೆ ಅಂತಂದರೆ ನನ್ನ ಎರಡನೇ ಚಿತ್ರದಿಂದನೂ ಅವರು ನನಗೆ ಒಂಥರ ತಾಯಿ ಸ್ಥಾನ ಅಂತ ಹೇಳ್ಬೋದು. ಆ ರೀತಿ ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಬಂದಿದ್ದೀನಿ. ಪ್ರತಿ ಸಲ ಪ್ರತಿ ಚಿತ್ರ ಮಾಡಬೇಕಂದ್ರೆ ನನಗೆ ಅವ್ರು ತುಂಬ ನೆನಪಾಗ್ತಾರೆ. ಇವತ್ತು ಅವರು ತುಂಬಾ ನೆನಪಾಯಿತು. ಇದ್ದಿದ್ದೇ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆದರೆ ಅವರ ಆಶೀರ್ವಾದ ನಾವೆಲ್ಲರಿಗೂ ಇದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕಿಶೋರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಯಾವ ಪಾತ್ರಕ್ಕೂ ಸೈ. ಒಂದು ಕಡೆ ಕಾಕಿ ಕಲರ್ ಬಟ್ಟೆ ಹಾಕೊಂಡು ಮಾಡೋದಕ್ಕೂ ಸೈ, ಕಾವಿ ಬಟ್ಟೆ ಹಾಕೊಂಡು ಮಾಡೋಕ್ಕೂ ಸೈ. ಆ ರೀತಿ ಅವರು ಎಲ್ಲ ಪಾತ್ರನೂ ಬಹಳ ಚೆನ್ನಾಗಿ ಅಭಿನಯಿಸ್ತಾರೆ. ಈಗ ನೀವು ನೋಡಿದ್ದೀರಾ, ಹಿಂದಿನ ಚಿತ್ರಗಳನ್ನು ನೋಡಿದ್ದೀರಾ, ಅವರ ಪಾತ್ರಗಳು ಹಲವಾರು ಪಾತ್ರಧಾರಿಗಳಲ್ಲಿ ಮಾಡಿದ್ದಾರೆ. ಅದೆಲ್ಲನೂ ಆ ರೀತಿ ಮಾಡ್ತಾರೆ. ಇವತ್ತಿನ ಈ ಚಿತ್ರದಲ್ಲಿ ಮಹಾಕವಿ ಚಿತ್ರದಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳಬಲ್ಲೆ, ಯಾಕೆಂದರೆ ನಾವು ಜೊತೆ ಕಾಂಬಿನೇಷನ್ ಆಗಿ ಕೆಲಸ ಮಾಡಿದ್ದೀವಿ. ನಾವು ಕೆಲಸ ಮಾಡಿದಾಗ ಆ ಸನ್ನಿವೇಶಗಳಲ್ಲಿ ಅವರ ಅಭಿನಯ ನಾನು ನಿಜವಾಗ್ಲೂ ಒಂಥರ ರೋಮಾಂಚನ ಆಗೋದು ಕೆಲವೊಂದು ದೃಶ್ಯಗಳಲ್ಲಿ. ಆ ರೀತಿ ಅಯ್ಯೋ ಅವ್ರ ಮುಂದೆ ನಾನು ಮಾಡ್ತೀನಾ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಆ ರೀತಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರ ಅಭಿನಯಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಕಿಶೋರ್ ಅವರೇ ಚೆನ್ನಾಗಿ ಮಾಡಿದ್ದೀರ. ಹಾಗೆಯೇ ಎಲ್ಲ ಪಾತ್ರಧಾರಿಗಳಾಗಿರ್ಬೋದು. ಸುಂದರವಾದ ಒಂದು ಪಾತ್ರ ನಾನು ನೋಡಿಲ್ಲ, ಅದಕ್ಕೆ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ನಾನು. ನಮ್ಮ ನಾಯಕಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಶನಿತಾ ಮಲ್ನಾಡ್ ಅವರು ಮ್ಯೂಸಿಕ್ ನೋಡಿ ಮೇಷ್ಟು ಬಿಟ್ಕೊಡಲ್ಲ, ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪಾತ್ರ ಅಂತ ಇದ್ದಾರೆ ನೋಡಿ. ಎಲ್ಲರೂ ಅವರ ಪಾತ್ರಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಭಿನಯ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದು ಮಾಧ್ಯಮದವರಿಗೆ ಒಂದು ಮನವಿ ಕೂಡ ನಾನು ಮಾಡಬಲ್ಲೆ. ಯಾಕೆಂದರೆ ನೀವು ಹೆಚ್ಚು ಈ ರೀತಿ ಚಿತ್ರಗಳಿಗೆ ನೀವು ಪ್ರಚಾರ ಕೊಡಬೇಕು. ಪ್ರಚಾರ ಮಾಡಿದಾಗ ಪ್ರೇಕ್ಷಕರು
ಚಿತ್ರಮಂದಿರಿಗೆ ಬಂದು ಚಿತ್ರ ನೋಡಬೇಕು. ಆ ರೀತಿ ನೀವು ಒಂದು ರೀತಿ ಸಹಾಯ ಅಂತ ಹೇಳ್ಬೋದು. ಮಾಧ್ಯಮದ ನಮ್ಗೆ ಹೆಲ್ಪ್ ಮಾಡಿದ್ರೆ ಚಿತ್ರ ಚೆನ್ನಾಗಾಗುತ್ತೆ, ಪ್ರೇಕ್ಷಕರು ಬರ್ತಾರೆ. ಆ ರೀತಿ ನೀವು ಕೂಡ ನಮ್ಮ ಜೊತೆಲಿ ಸೇರಿ ಹುಡುಗಿಸಬೇಕು. ಪ್ರೇಕ್ಷಕರು ಬಂದು ಚಿತ್ರನ ಯಶಸ್ವಿ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ನಿರ್ಮಾಪಕರೇ, ನೀವು ಬಂದು ಈ ರೀತಿ ಚಿತ್ರಗಳು ಮಾಡೋದು ಬಹಳ ಕಮ್ಮಿ, ಆದರೆ ನೀವು ಬಂದು ಮಾಡಿದ್ದೀರಾ. ಈ ರೀತಿ ಎಲ್ಲರೂ ಈ ರೀತಿ ಸಿನಿಮಾ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.